ಇನ್ನು ಬಳ್ಳಾರಿಯ ರಾಜಕೀಯ ಬಿಕ್ಕಟ್ಟು ಇದೀಗ ಮತ್ತೊಂದು ಹಂತವನ್ನ ತಲುಪಿದೆ. ಹೌದು, ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿಯ ಜಟಾಪಟಿ ಇದೀಗ ಮತ್ತೊಂದು ಹಂತವನ್ನ ತಲುಪಿದೆ. ರೆಡ್ಡಿ ರಾಮುಲು ಆಯ್ತು, ಇದೀಗ ಇವರ ಬೆಂಬಲಿಗರ ನಡುವೆಯೂ ಟಾಕ್ ವಾರ್ ಶುರುವಾಗಿದೆ. ಅಂದ್ರೆ ಅತ್ಯಾಪ್ತರ ದೋಸ್ತಿಯಲ್ಲಿ ಮೂಡಿದ್ದ ಬಿರುಕು ಇದೀಗ ಬಣಗಳಾಗಿ ವಿಂಗಡಣೆಯಾಗಿದೆ. ಇಬ್ಬರ ಬೆಂಬಲಿಗರಿಂದಲೂ ಕೂಡ ಸಮುದಾಯದ ಹೆಸರಿನಲ್ಲಿ ಪ್ರತ್ಯೇಕ ಸುದ್ದಿಗೋಷ್ಠಿಯನ್ನ ಮಾಡಲಾಗುತ್ತೆ. ಇಬ್ಬರು ನಾಯಕರ ಪರ ಆಯಾ ಸಮುದಾಯದ ಮುಖಂಡರಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಗುತ್ತೆ. ಇಂದು ಪ್ರತ್ಯೇಕ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ರೆಡ್ಡಿ ಹಾಗೂ ರಾಮುಲು ಬೆಂಬಲಿಗರು. ಬೆಳಗ್ಗೆ 11 ಗಂಟೆಗೆ ರಾಮುಲು ಪರ ವಾಲ್ಮೀಕಿ ಸಮುದಾಯದಿಂದ ಸುದ್ದಿಗೋಷ್ಠಿಯನ್ನ ಮಾಡಲಾಗುತ್ತೆ. ಇನ್ನು ರಾಮುಲು ವಿರುದ್ಧ ರೆಡ್ಡಿ ಅವಹೇಳನ ಹಾಗೂ ಆರೋಪವನ್ನ ಖಂಡಿಸಿ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಇತ್ತ ರೆಡ್ಡಿ ಬೆಂಬಲಿಗರಿಂದಲೂ ಕೂಡ ಜೈ ವಾಲ್ಮೀಕಿ ಹೆಸರಿನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಲಾಗುತ್ತೆ. ಜನಾರ್ದನ್ ರೆಡ್ಡಿ ಅವರನ್ನ ಶ್ರೀರಾಮುಲು ಅವಹೇಳನ ಮಾಡಿದ್ದಾರೆ ಅಂತ ಹೇಳಿ ಖಂಡಿಸಿ ಒಂದು ಕಡೆ ಅವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಇತ್ತ ರೆಡ್ಡಿ ಸಮುದಾಯ ಹಾಗೂ ಬೆಂಬಲಿಗರಿಂದ ಜನಾರ್ದನ್ ರೆಡ್ಡಿ ಪರ ಸುದ್ದಿಗೋಷ್ಠಿಯನ್ನ ನಡೆಸಲಾಗುತ್ತೆ. ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರ ಸೂಚನೆಯ ಬಳಿಕ ರಾಮುಲು ಹಾಗೂ ರೆಡ್ಡಿ ಸೈಲೆಂಟ್ ಆಗಿದ್ದಾರೆ. ಆದರೆ ತಮ್ಮ ಬೆಂಬಲಿಗರ ಮೂಲಕ ಜಿದ್ದಿಗೆ ಬಿದ್ದು ಆರೋಪ ಪ್ರತ್ಯಾರೋಪವನ್ನ ಮಾಡಿಸೋದಕ್ಕೆ ಇಬ್ಬರು ನಾಯಕರು ಇದೀಗ ಮುಂದಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಸದ್ಯ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದಾರೆ ಇಬ್ಬರು ನಾಯಕರ ಮುಸುಕಿನ ಗುದ್ದಾಟ ಅಂತ ಹೇಳ್ಬೋದು. ಹೌದು, ಇದೀಗ ಇವರ ಒಂದು ಜಟಾಪಟಿ ಮತ್ತೊಂದು ಹಂತಕ್ಕೆ ತಲುಪ್ತಾ ಇದೆ. ರೆಡ್ಡಿ ರಾಮುಲು ಆಯಿತು, ಇದೀಗ ಇವರ ಬೆಂಬಲಿಗರ ನಡುವೆಯೂ ಕೂಡ ಟಾಕ್ ವಾರ್ ಶುರುವಾಗಿದೆ. ಅಂದರೆ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಸೂಚನೆಯನ್ನ ನೀಡ್ತಾರೆ ಇವರಿಗೆ ಸೈಲೆಂಟ್ ಆಗಿರೋದಕ್ಕೆ. ಹಾಗಾಗಿ ಇವರು ತಮ್ಮ ಬೆಂಬಲಿಗರ ಮೂಲಕ ಸುದ್ದಿಗೋಷ್ಠಿಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಅತ್ಯಾಪ್ತರ ದೋಸ್ತಿಯಲ್ಲಿ ಮೂಡಿರುವಂತಹ ಬಿರುಕು ಇದೀಗ ಬಣಗಳಾಗಿ ವಿಂಗಡಣೆಯಾಗಿದೆ. ಇಬ್ಬರ ಬೆಂಬಲಿಗರಿಂದಲೂ ಕೂಡ ಸಮುದಾಯದ ಹೆಸರನ್ನ ಹೇಳ್ಕೊಂಡು ಪ್ರತ್ಯೇಕವಾಗಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಏನೇನು ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬೆಳಗ್ಗೆ 11 ಗಂಟೆಗೆ ರಾಮುಲು ಪರ ವಾಲ್ಮೀಕಿ ಸಮುದಾಯ ಸುದ್ದಿಗೋಷ್ಠಿಯನ್ನ ನಡೆಸುತ್ತೆ. ರಾಮುಲು ವಿರುದ್ಧ ರೆಡ್ಡಿ ಅವಹೇಳನಕಾರಿ ಆರೋಪವನ್ನ ಖಂಡಿಸಿ ಸುದ್ದಿಗೋಷ್ಠಿಯನ್ನ ಇವರು ಮಾಡ್ತಾರೆ. ಇತ್ತ ರೆಡ್ಡಿ ಬೆಂಬಲಿಗರಿಂದಲೂ ಜೈ ವಾಲ್ಮೀಕಿ ಹೆಸರಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಾಗುತ್ತೆ. ಹಾಗಾಗಿ ರಾಮುಲು ಜನಾರ್ದನ್ ರೆಡ್ಡಿಯ ಜಟಾಪಟಿ ಇದೀಗ ಮತ್ತೊಂದು ಹಂತವನ್ನ ತಲುಪ್ತಾ ಇದೆ. ರಾಮುಲು ಜನಾರ್ದನ್ ರೆಡ್ಡಿಯ ಜಟಾಪಟಿ ತಾರಕಕ್ಕೇರ್ತಾ ಇದೆ. ಇದೀಗ ಮತ್ತೊಂದು ಹಂತವನ್ನ ತಲುಪಿದೆ. ರೆಡ್ಡಿ ರಾಮುಲು ಆಯಿತು, ಇದೀಗ ಅವರ ಬೆಂಬಲಿಗರಿಂದ ಟಾಕ್ ವಾರ್ ಶುರುವಾಗಿದೆ. ಅಂದರೆ ಅತ್ಯಾಪ್ತರ ದೋಸ್ತಿಯಲ್ಲಿ ಮೂಡಿರುವಂತಹ ಬಿರುಕು, ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಏನು ಬಿರುಕು ವೈಮನಸ್ಸು ಜಗಳ ಉಂಟಾಯಿತು, ಇದೀಗ ಅದು ಬಣಗಳಾಗಿ ವಿಂಗಡಣೆ ಆಗ್ತಾ ಇದೆ. ಇಬ್ಬರ ಬೆಂಬಲಿಗರಿಂದಲೂ ಕೂಡ ಸಮುದಾಯದ ಹೆಸರನ್ನ ಹೇಳ್ಕೊಂಡು ಸುದ್ದಿಗೋಷ್ಠಿಯನ್ನ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.